ಹಾಯ್ ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಇದು ಮಂಗಳೂರು ಸೈಡಲ್ಲಿ ಹೆಚ್ಚಾಗಿ ಕಾಣಸಿಗುವಂಥ ಕೆಸುವಿನ ಸೊಪ್ಪು, ಅಥವಾ ನಾವು ತುಳುವಲ್ಲಿ ಇರ್ತೇವೆ ತೇವು ಅಂತ, ಅದರ ಎಳೆ ಇದು. ನೋಡಿ ಹೇಗೆ ಉಂಟು, ಎಷ್ಟು ಚೆಂದ ಉಂಟು ನೋಡಿ. ಇದು ಮಳೆ ಟೈಮಲ್ಲಿ ಜಾಸ್ತಿಯಾಗಿ ತನ್ನಷ್ಟಕ್ಕೆ ಯಾರೋ ಬೀಜ ಹಾಕಿ ಬರುವಂಥ ಗಿಡ ಅಲ್ಲ, ಸ್ವಾಭಾವಿಕವಾಗಿ. ಮತ್ತು ಇಲ್ಲೆಲ್ಲ ನೀರೆಲ್ಲ ನಿಲ್ತದೆ ನೋಡಿ, ಇಲ್ಲಿ ಮಳೆ ಟೈಮಲ್ಲೆಲ್ಲ ನೀರು ಇರ್ತದಲ್ಲ, ಆ ಟೈಮಲ್ಲಿ ಹೆಚ್ಚಾಗಿ ಈ ತರಕಾರಿಯಲ್ಲಿ ಕಂಡು ಬರ್ತದೆ. ಅಂದರೆ ಇದು ಜಾಸ್ತಿ ನಮ್ಮ ಮಂಗಳೂರು ಕರಾವಳಿ ಸೈಡಲ್ಲಿ ಮತ್ತು ಮಲೆನಾಡು ಸೈಡಲ್ಲೆಲ್ಲ ಜಾಸ್ತಿ ಇರ್ತದೆ ಈ ಇದು. ತುಂಬನೇ ರುಚಿ. ಇದರಿಂದ ನಾವು ಮಂಗಳೂರು ಸೈಡಲ್ಲೆಲ್ಲ ಪತ್ರೊಡೆ ಅಂತ ಮಾಡ್ತೇವೆ ಜಾಸ್ತಿಯಾಗಿ. ಪತ್ರೊಡೆ ಹೇಗೆ ಮಾಡೋದು ಅಂದರೆ, ಈ ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಅದಕ್ಕೆ ಮಸಾಲೆ ಎಲ್ಲ ಸವರಿ ಹಾಗೆ ಸುರುಳಿ ಸುತ್ತಿ ಹಬೆಯಲ್ಲಿ ಬೇಯಿಸೋದು. ಅಂದರೆ ಮಸಾಲೆ ಅಂದರೆ ಇದು ಮೆಣಸು, ಕೊತ್ತಂಬರಿ, ಜೀರಿಗೆ, ಹುಳಿ ಹಾಕಬೇಕು ಜಾಸ್ತಿಯಾಗಿ. ಅಂದರೆ ಇದು ಸ್ವಲ್ಪ ತುರಿಸ್ತದೆ, ಮತ್ತು ನಾವು ತುರಿಸ್ತದೆ, ಹಾಗೆ ಅದಕ್ಕಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಾಕಬೇಕು. ಪೇಸ್ಟ್ ಮಾಡಿ ಅದಕ್ಕೆ ಸವಾರಿ ಅದನ್ನು ಹಬೆಯಲ್ಲಿ ಬೇಯಿಸಿ ತಿನ್ನೋದು, ಒಗ್ಗರಣೆ ಎಲ್ಲ ಹಾಕಿ. ಮತ್ತು ಇದರಿಂದ ಗೊಜ್ಜು ಕೂಡ ಮಾಡ್ತೀವಿ. ಈ ಎಳೆ ಮತ್ತು ದಂಟನ್ನು ಚೆನ್ನಾಗಿ ಬೇಯಿಸಬೇಕು. ಮಾಡ್ತೇವೆ ಚೆನ್ನಾಗಿ ಬೇಯಿಸಿ ಉಪ್ಪು, ಹುಳಿ, ಖಾರ, ಮಸಾಲ ಪದಾರ್ಥ ಎಲ್ಲ ಹಾಕಿ ಮಾಡೋದು. ಆಮೇಲೆ ಇದು ಎಲೆ ಕಟ್ ಮಾಡಬೇಕು, ಕೈಯೆಲ್ಲ ತುರಿಸ್ತದೆ. ಇದು ತೊಳೆಯಬಾರದು, ಅದಕ್ಕೆ ಮೊದಲು ನಾವು ಜಾಗ್ರತೆ ಅಂದರೆ ಎಣಿಸಬೇಕು. ಇದರ ಕಾಂಡ ದಂಟು ಉಂಟಲ್ಲ, ಇದು ಕೂಡ ನಾವು ಇದರ ಸಾಂಬಾರು ಮಾಡ್ತೇವೆ. ಇದು ಮತ್ತು ಹರಿವೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ. ಅಂದರೆ ಇದು ಸ್ವಲ್ಪ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಬಾಡಿಗೆ ಹೀಟು ಜಾಸ್ತಿ ಆಗ್ತದೆ ಇದರಿಂದ. ಅದಕ್ಕಾಗಿ ನಾವು ಅದಕ್ಕೆ ಸ್ವಲ್ಪ ಇದರ ದಂಟಿನ ಪಲ್ಯ ಮಾಡುವಾಗ, ಅಂದರೆ ಇದರ ಕಾಂಡದ ಮೇಲಿನ ನಾರು ಉಂಟು, ಅದನ್ನು ತೆಗಿಬೇಕು. ಅದನ್ನು ತೆಗೆದುಬಿಟ್ಟು ಚಟ್ನಿ ಅಥವಾ ಪಲ್ಯ ಮಾಡೋದು. ಹಾಗೆ ಅಲ್ಲ, ಇದರಲ್ಲಿ ಪೌಷ್ಟಿಕಾಂಶ ತುಂಬ ಜಾಸ್ತಿ ಇದೆ. ಅಂದರೆ ವಿಟಮಿನ್ ಎ, ಬಿ, ಸಿ, ಕ್ಯಾಲ್ಶಿಯಂ ಮತ್ತು ಕಬ್ಬಿಣದ ಅಂಶ, ಮತ್ತು ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಈ ತರಕಾರಿಗೆ. ಅಂದರೆ ಮಳೆ ಟೈಮಲ್ಲಿ ಬರುವ, ಅಂದರೆ ಇವಾಗೆಲ್ಲ ಏನು ಬಂದರೂ ಕೂಡ ಮೆಡಿಸಿನ್ ಎಲ್ಲ ಉಂಟು, ಹಾಗೆಲ್ಲ. ಹಿಂದಿನ ಕಾಲದಲ್ಲಿ ಏನಾದರೂ ರೋಗ ಎಲ್ಲ ಮಳೆಗಾಲ ಹೆಚ್ಚಲ್ಲ ರೋಗ ಎಲ್ಲ ಬರೋದು. ಆವಾಗ ಈ ಸೊಪ್ಪನ್ನೆಲ್ಲ ತಿಂದು ಪದಾರ್ಥ ಮಾಡಿ ತಿಂತಿದ್ರು ಈ ಥರ. ಅಂದರೆ ಆಷಾಢ ಟೈಮಲ್ಲಿ ಜಾಸ್ತಿ ಸೊಪ್ಪು ಜಾಸ್ತಿ ಬರ್ತದೆ ಕಂಡು. ಆವಾಗ ಜಾಸ್ತಿ ಮಳೆ ಕೂಡ ಜಾಸ್ತಿ ಅಲ್ಲ ಈ ಟೈಮ್ ಆಷಾಢದಲ್ಲಿ. ಆ ಸಂದರ್ಭದಲ್ಲೆಲ್ಲ ಈ ಸೊಪ್ಪಿದ್ದು ಪಲ್ಯ ಅಥವಾ ಸಾಂಬಾರು ಅಥವಾ ತಿಂಡಿ ಎಲ್ಲ ಮಾಡಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಆ ರೋಗ ಏನು ಬಂದರೂ ಕೂಡ ಈ ಸೊಪ್ಪಿನ ಪಲ್ಯ ಎಲ್ಲ ತಿಂದಾಗ ಅಂಥ ಶಕ್ತಿ, ರೋಗವನ್ನು ತಡೆಯುವಂಥ ಶಕ್ತಿ ಕೂಡ ಇದರಲ್ಲಿದೆ. ಅಂದರೆ ಇದನ್ನು ತಿನ್ನುವಾಗ ಮಾತ್ರ ಜಾಗ್ರತೆ ಮಾಡಬೇಕು. ಅಂದರೆ ಕೆಲವರಿಗೆ ಬಾಯಿ ತುರಿಕೆ ಅದೆಲ್ಲ ಬರ್ತದೆ. ಅಂದರೆ ಈಗ ತಿನ್ನುವಾಗ ನವನೆ ಎಲ್ಲ ಉಂಟಾಗ್ಬೋದು. ಅದಕ್ಕೆ ಹುಣಸೆ ಹುಳಿ ಉಂಟಲ್ಲ, ಅದು ಕೂಡ ಸರಿಯಾಗಿ ಹಾಕಬೇಕು ಈ ಸೊಪ್ಪು ಸಾಂಬಾರು ಅಥವಾ ತಿಂಡಿ ಮಾಡುವಾಗ. ಮತ್ತು ಮಾಟೆಕಾಯಿ ಅಂತ ಈ ಕಡೆ ಸಿಗ್ತದೆ ಮಂಗಳೂರು ಸೈಡ್, ಮಲೆನಾಡಲ್ಲೆಲ್ಲ ಸಿಗ್ತದೆ. ಚಿಕ್ಕ ಚಿಕ್ಕ ಹಸಿರು ಕಾಯಿ, ಅದನ್ನು ಗುದ್ದಿ ಜಜ್ಜಿ ಎಲ್ಲ ಹಾಕ್ತೇವೆ ನಾವು. ಅದು ಹುಳಿ ಬಿಡ್ತದೆ, ಅದರಿಂದ ಕೂಡ ಇದು ತುರಿಕೆಲ್ಲ ಕಡಿಮೆ ಆಗ್ತದೆ. ಈ ಸೊಪ್ಪಿಗೆ ಹಾಕೋದ್ರಿಂದ ಸೊಪ್ಪು ತುರಿಕೆ ಎಲ್ಲ ಕಡಿಮೆ ಆಗ್ತದೆ ಹುಳಿ ಎಲ್ಲ ಹಾಕೋದ್ರಿಂದ. ಹಾಗೆ ಇದು ಮಾತ್ರ ಸಾಂಬಾರು ಅಥವಾ ಪಲ್ಯ ಮಾಡುವಾಗ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿ ತಿನ್ನಬೇಕು. ಈ ಸೊಪ್ಪು ನೀವು ತಿಂದಿದ್ದೀರಾ? ಕಮೆಂಟ್ ಮಾಡಿ ಆಯಿತಾ? ಹೆಚ್ಚಾಗಿ ಇವಾಗೆಲ್ಲ ಮಂಗಳೂರು ಸೈಡಲ್ಲೆಲ್ಲ ಹೋಟ್ಲುಗಳೆಲ್ಲ ಸಿಗ್ತದೆ ಇದು ಪತ್ರೊಡೆ ಎಲ್ಲ. ಇವಾಗೆಲ್ಲ ಆಟಿ ಟೈಮಲ್ಲಿ, ಇದು ಆಷಾಢ ಟೈಮಲ್ಲಿ ಈ ಕಡೆ ಎಲ್ಲ ಆಟಿ